ಕಾಂಡನ ಪ್ಯಾಲದ ಹರಡಿದ ನನಗೆ ತಿರ್ಗತ್ತೆ. ನಂಗೆ ಎದಕ್ಕೆ ಹೊಡೆಯತ್ತಿ ಸುಮ್ನೆ? ಅಲ್ಲಿ ಎದರ ಸಂಬಂಧ ಹೊಡೆಯತ್ತಿ ಎತ್ತಿದ್ದ? ನಾ ಏನ್ ಮಾಡೇನಿ? ಏಯ್ ದೇಶದ ಫಾಡೆ, ಏನ್ ಜೋಡಾಗಿ ಎದಕ್ಕೆ ಆ ಹುಡುಗಿ ಹೊಡ್ಯಾಕತ್ತೀಯ? ಒಂದು ಮುಂಜಾನೆ ಹೋಗಿ ಕೂಲಿ ಮಾಡ್ಕೊಂಡು ಬಂದೈತದ ಇವತ್ತು ದುಡ್ಕೊಂಡು, ಅದ್ರ ಕೊಳೆ ಜೋಡಾಗಿ ಜಲಮ ತಿನ್ನಾಕತ್ತೀರ. ನಿನ್ನ ಶೆಟ್ಟದರ ಹೋಗ, ನಿನಗ ಎದಕ್ಕೆ ಹೊಡ್ಯಾಕತ್ತಿಲ್ಲ ಆಕಿನ ಸುಖ ಸುಮ್ಕ? ಅಲ್ಪ ಚಂದ್ರು, ಎದಕ್ಕೆ ಹೊಡ್ಯಾಕತ್ತಿ? ಅಲ್ಲ ಪಾಪದ ಒಂದು ಮುಂಜಾನೆ ಕೆಲ್ಸಕ್ಕೆ ಹೋಗಿತ್ತು, ಯಾಕಂಗ ಸುಮ್ನಾಕಿ ಮೇಲೆ ಏರ್ ಹೊಡ್ಯಾಕೊಕ್ಕಿ? ಎದ್ರ ಸಂಬಂಧ ಕಾರಣರ ಬೇಕಲ್ಲಪ್ಪ. ನೋಡ್ರಿ ಆತಗಾರ ನೀ ಬಹಳ ಆತಾನೆ, ನೀ ಸುಮ್ಮನೆ ಇದ್ದು ಬಿಡ್ರಿ. ಇದ್ರಾಗ ಯಾರು ನೀವು ತಲೆಯಾಕ ಹೋಗ್ಬೇಡ್ರಿ, ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ, ನಾನು ಅಡೆ ಮಾತಾಡ್ಸೋಳಕ್ಕೆ ಹೋಗ್ಬೇಡ್ರಿ. ಏಯ್ ನಿನ್ನವ್ನು ಸರಿ ಬೇಯ್, ನಿನ್ನವ್ನು ನಿಂದನಾಕ ಹಾಡ ಹೇಳಕ್ಕೆ ಯಾವ್ದ್ರ ಸಂಬಂಧ ಹೊಡಿತಿರುತ್ತೆ ಹೇಳ್ತದೆ. ಸೈಡ್ ಬಿಡಿ ಅವತ್ತಕ್ಕೆ ತಗೋದ ಬಿಡ್ತೀನಿ ಯಾಕೆ ಸರಿ ಅವನೇನು. ಅಯ್ಯ ಅತ್ಯಾರ ಹೇಳ್ರಿ. ಅಯ್ಯೋ ಬಿಡ್ರಿ, ಎದ್ರ ಸಂಬಂಧರೆ ಹೊಡೆಯತ್ತೀನಿ. ಯಾಬೆ ದೊಡ್ಡ ಹಾಲಿ ನಿಮ್ಮ ಕಾಕನ ಗದ್ಲ ನೋಡ್ದ ಹಾಲಿ ಒಟ್ಟು ಪಟ್ಟಣ ಬಾರ್ಲ ಬಿಡಿಸ್ಕೋ ಬಾ ಒಟ್ಟು. ನಾನು ಎಲ್ಲಿ ಹೊಡ್ಯಾತಾರ ಇವತ್ತು ನಿನ್ನ ಅಂಗಳದಾಗ ಹಾಕಿ ಹೊಡ್ಯಾತಲ್ಲ ನಿನ್ನ ಏನ ಹಾಡ ನಿನ್ನ. ಅಯ್ಯೋ ರೇಖವ ಬಾರ ದೌಡ್. ಯವ್ವಾಕಿನ ಅಂಗಳ ಕೇಳ್ಕೊಂಡು ಹೋದ್ನ, ಅಲ್ಲಿ ಏನಕ್ಕೆ ನಿಂಗೆ ಅಂಗಳದ ಹಾಕ್ಯಾಕೆ ಹೊಡಿತಾನ. ತಮ್ಮ ಬಾರ ಬಿಡಿಸ್ಕೋ ಬಾರ, ನಮಗತ್ತು ಬಗ್ಗೋದಿಲ್ಲವ. ಇವತ್ತು ನಿನ್ನ ತಗಲ್ಲ ಹೆಸರು ಚಂದ್ರನೇ ಅಲ್ಲ. ನಾವು ಇವತ್ತು ನೀನು ತೆಗೆದ ಬಿಡೋದಿಲ್ಲ. ಗಂಡನಿಗೆ ಸುಳ್ಳು ಹೇಳ್ತಿ, ಗಂಡನ ಮುಂದೆ ನಾಟಕ ಮಾಡ್ತಿ. ನಿನಗೆ ನೀವು ಮಾವನ್ ಎದಕ್ಕೆ ಹೊಡೆಯತ್ತೀರಿ ಹೇಳರ ಹೊಡಿರಲ್ಲ. ಎದ್ರ ಸಂಬಂಧ? ನಾನ ಸಾಕಾಗಿ ಬಂದೇನಿ ಕೆಲಸ ಮಾಡಿ, ಎದ್ರ ಸಂಬಂಧ ಹೊಡೆಯತ್ತೀರಿ? ಏನಿನ ದೇಶದ ಬಾಡ್ಯೋ ಏನು ಜೋಡಾದ್ಯೋ ಎದಕ್ಕ ಹುಡುಗಿ ಜಲ್ಮತ್ತಿತ್ತಿ ಸರಿಲಾ ಬಿಡಾಕಿನ. ಇದ್ರ ಕೈ ಸೇರ್ಲಿ. ಯವ್ವ ಬರ್ರಿ, ಯಾರ ಬಿಡಿಸ್ಕೊ ಬರ್ರಿ. ಬಿಡ್ರಿ, ಕುತ್ತಿಗೆ ಇಸ್ಕಬೇಡ್ರಿ. ಬಿಡ್ಬೇಕು ಅದೇನು ಸರಿಯನ್ನೇನು ಸರಿ. ನಿನ್ನ ಸದರನಕ್ಕೆ ಹೆಚ್ಚಾಗಿರೋದು ಕಾಕ. ಏನಿದೆ ಹಿಂಗೆಲ್ಲ ಹುಣ್ಯಾಗ ಹೊಡೆದಾಡೋದು ಬಡ್ದಾಡೋದು ಅಸಹ್ಯ. ಬಿಡು ಕಾಕ, ಬಿಡು ಕಾಕ. ಬಿಡ್ತೀಯಲ್ಲ ಈಗ ನೀ? ಆಯ್ ಸುಮ್ಮನೆ ಹೋಗ್ಲೆ, ನಿನಗಿದೆಲ್ಲ ಗೊತ್ತಾಗೋದಲ್ಲ. ಸುಮ್ಮನೆ ನಡಿ. ಈಗ ಹೆತ್ತ ಮಾತುಕತೆಲ್ಲ ನಿನಗೆ ಗೊತ್ತಿಲ್ಲಲೇ. ಗಂಡಗ ಸುಳ್ಳು ಹೇಳ್ದಾಳಿಕಿ, ಗಂಡನಿಗೆ ಸುಳ್ಳು ಹೇಳ ಬಿಡಾಡಿ ಗೊತ್ತೈತ? ಎಷ್ಟು ಸುಳ್ಳು ಹೇಳ ನಿನಗೆ ಗೊತ್ತಿಲ್ಲ. ಸುಳ್ಳು ಬರೀ ಸುಳ್ಳು ಮಾತಾಡಿ ಹೊಡೆಯೋದು ಬಿಡು ಕಾಕ. ಏನು ಸುಳ್ಳು ಹೇಳಂತಾರೆ ಹೇಳಿ ಆಮೇಲೆ ಹೊಡಿ. ಆಗಲಿಂದ ಅದನ್ನ ಕೇಳಾಕತ್ತೀವಿ ಇದನ್ನ. ಬಿಡು ಕಾಕ, ಎದಕ್ಕೆ? ಏಯ್ ಸುಮ್ಮನಿಂದರ್ಲೆ. ಏನು ಸುಳ್ಳು ಹೇಳ್ತಿ ಗಂಡ? ಸುಳ್ಳು ಹೇಳ್ತೇನೆ ನಾನು. ಬಿಡ ಭಾಡ್ಯ ಹಾಕಿನ ಹೊಡೆದಕ್ಕೆ ಜಲಮಾನ ತೆಗಿತೀಯನ? ಬಿಡಲ್ಲ ರೀ, ಬಿಡ್ರಿ ಬಿಡ್ರಿ. ಲೇ ಚಂದ್ರೆ ಹುಚ್ಚ ಸುಳ್ಳೆ ಮಗನ, ಹೆಂಡ್ತಿನ ಅಂಗಳದಾಗ ಕುಡ್ತಿಲ್ಲ. ನಿನಗೆ ಮಾನ ಮರ್ಯಾದೆ ಐತಿಲ್ಲ. ಬಿಡಲೇ. ಬಾರೋ ಮಲ್ಲಪ್ಪ, ಇವ್ ಕೇಳವಲ್ಲ ನೋಡಿ, ಹಿಡಿದು ಎಳಿ ಬಾ ಇವನ. ಬಾರೋ ಚಂದ್ರ, ಏನದು ಒಣಗ ಹೆಣ್ಮಕ್ಕಳಂಗೆ ಹೊಡಿಯೋದು? ಕಿಮ್ಮತ್ತಾರ ನಿದಕ್ಕೆ. ಬಿಡು ಬಿಡೆ ಬಿಡಲ್ಲ ಏನಿನ. ಏನು ಅಂಗಳದಾಗ ನಿಂತು ಮಾನ ಮರ್ಯಾದೆ ಐತಿಲ್ಲ? ಸೀದಾ ನಿಂದ್ರ ನಿಲ್ಲಾಕ ಬರ್ದಂಗೆ ಕುಡ್ದಿದಿ. ಅವ್ ಹೆಣ್ಮಗಳ ಮೇಲೆ ಸಿಕ್ಕಂಗ ಹೊಡ್ಯಾಕತ್ತೀಯನ? ಯಾಕ ಊರಾಗ ಹೇಳೋರು ಕೇಳೋರು ಇಲ್ದಂಗೆ ಆಗೈತೆ ನಿಮಗೆಲ್ಲ. ಹೇಳು ಬತ್ತಂಗಿ ಹೇಳು. ನಾವು ನೀನು ತುಳಿದು ಬಿಡ್ತೇನೆ ನಿನಗೆ. ಇವ್ರು ಬಂದಾರತ್ತ ಇವತ್ತು ಬದುಕೊಡಿಲ್ಲ ನಾವು. ನಾನು ಯಾಕೆ ಲೇ ಚಂದ್ರ ಕುಡಿದು ಅಬ್ರಾಟ ನಡೆಸೀನಿ ಹಂಗಸೂರ್ ಮ್ಯಾಗ? ಬಾರೋ ಶಂಕರಪ್ಪ, ಇವನಿಗೆ ಯಾರು ಒಣೆಗೆ ಹಿಡಿದು ಹೊಡೆಯೋರಿಲ್ಲ. ಪಾಪ ಹೆಣ್ಮಗಳನ್ನ ಅಂಗಳದಾಗ ಹಾಕೊಂಡು ಹೊಡ್ಯಾಕತ್ತಾನ ನೋಡಿ. ಎದ್ರ ಸಂಬಂಧ ಅಂತ ಹೇಳ್ದಂಗೆ ಹೊಡ್ಯಾಕತ್ತಾನ ಅವ್ರಿಗೆ. ಎದ್ರ ಸಂಬಂಧ ನೀವು ಹೊಡಿತಿರೋದ ಹೆಣ್ಮಗಳಿಗೆ? ಪಾಪ ತಮ್ಮ ಹೊಡ್ಯಾಕ ಕಾರಣನ ಬೇಕಾಗಿಲ್ಲ ತಮ್ಮ. ಒಟ್ಟಲ್ಲಿ ಕುಡೋದ್ನಿಲ್ಲ, ಕಾರಣ ಇಲ್ದಂಗ ಹೊಡಿತಾನ ನೋಡ. ಇದ್ರ ಕೈ ಸೇಲಿ, ಇದ್ರ ಕೈ ಗಂಟು ಎಳ್ಳಿದಕ್ಕ ನಾನು ಶಮ್ಕೊಂಡ್ರಿ ಕಾರಣ ಇಲ್ಲ ಹೊಡ್ಯಾಗ ನಂಗೆ ತಲೆ ಕಟ್ಟೈತನ್. ನಾವು ಗಂಡ್ರಿಗೆ ಎಲ್ಲಿ ಹೊಕ್ಕಾರೆ ಎಲ್ಲಿ ಬರ್ತಾನೆ ಏನು ಮಾಡಿದ್ರು ಒಳ್ಳೆ ಯಾವನಾರ ನನ್ನ ಮುಂದೆ ಹೇಳ್ತಾಳೆ. ನಾವು ಅತ್ತಿ ಸಸಿರು ಒಂದಾಗ ಗುಟ್ಟಾಗೈತೆ ನಿಮ್ದು. ಶಶಿ ಏನು ಮಾಡಿದ್ರೆ ನಿನಗೆ ಬರಬರ್ರಿ ನಿನ್ಗೆ. ನಾವು ನಿನ್ನಿಂದನ ಹಾಳಾಗಿ ಹೇಳಕ್ಕೆ ಪಡಾಳಿ ಹೇಳಕ್ಕೆ ನಾವು ನಿನ್ನ ಕಾಕ. ಸರಿ ದೂರ ನಿಂತು ಮಾತಾಡಿ. ಏನಾಗೈತಿ ತಪ್ಪು ಚಿಕ್ಕಮ್ಮನ ಕಡೆಗಿಂದ ಅದ್ರ ಅಟ್ಟ ಹೇಳಿ ಮಾತಾಡು. ಹೆಂಗಸ್ರ ಮ್ಯಾಗ ಏರ್ಕೊಂಡು ಬರೋದು ಮಾಡಬೇಡ ನೀನು. ಹೇಳು, ಅವ್ರು ಕೇಳಾಕತ್ತಾರ ಇಲ್ಲಿ ಒಣ ಹಿರಿಯ ಮನುಷ್ಯರು. ಹೇಳು ಅವ್ರ ಮುಂದೆ. ಮನೆಯರ್ಲನ ನನಗೆ ಬುದ್ಧಿ ಹೇಳಕ್ಕೆ ಬಂದಾನೆ. ಮೊನ್ನೆ ಕುಟ್ಟಿರೋ ಕೊಂದೆ ನೀನು ನನಗೆ ಬುದ್ಧಿ ಹೇಳ್ತೆ. ನಾನೇನು ಲೇ ಎದಕ್ಕೆ ಹೊಡ್ಯಾಕಿಲ್ಲ ಹೆಣ್ಮಗಳನ್ನ? ಸಕ್ರಪ್ಪಣ ಈಗ ಹೆತಕದಾಡತ್ತದೇಟು ಓದಿಲ್ಲಪ್ಪ. ಈಗ ಎಷ್ಟು ಡೇಂಜರ್ ಅದಾಡಿದ್ರೆ ಮನ್ಯಾಗ ಬರೀ ದಿನ ಶದರ ನಾಟಕ, ಬರೀ ಶದರ ನಾಟಕ. ಏನು ಮಾಡಿಲ್ಲ ಅಂತದು? ಎಣ ಒಂದು ಎರಡು ಎಣ ಇಟ್ಟು ಮಾಡೋದು.
ನಾನು ಕುಡಿದ್ರು ಸುಮ್ಮನೆ ಹೊಡ್ಯಾಕ ನನಗೆ ತಿಳಿಯಕಟ್ಟಿಲ್ಲ ಅಣ್ಣ. ನಾ ಕುಡಿದ್ರು ಸ್ಟಡಿಯಾಗಿರ್ತೀನಿ, ಸುಮ್ಮನೆ ಹೆಣ್ಮಕ್ಳ ಮೇಲೆ ನಾನು ದೌರ್ಜನ್ಯ ಮಾಡಲ್ಲ. ಎರಡೇ ಮಾತು. ಈಗ ಮಾಡತ್ತು ಒಂದೆರಡು ಸುಳ್ಳಲ್ಲ ಅಣ್ಣ. ಇವತ್ತು ಮುಂಜಾಲಿದ್ದಾಗ ಎಲ್ಲಿ ಹೋಗಿದ್ಲು ಕೇಳೋಣ. ಒಂದು ದಿನನಾರ ಎಲ್ಲರೂ ಹೋದ್ರೆ ಗಂಡಗ ಮನ್ಯಾಗ ಅದಾನಿ, ಗಂಡ ಅಥವಾ ಒಬ್ಬ ಅದಾನು, ಅವಾಗ ಹೇಳ್ಬೇಕು ನಾನು ಹೋಗ್ಬೇಕಂತ ಏನಿಲ್ಲ ಅಣ್ಣ. ಸುಮ್ಮನೆ ನನಗೆ ಇಚ್ಛೆ ಬಂದಾಗ ಹೋಗೋದು, ಇಚ್ಛೆ ಬಂದಾಗ ಮನೆಗೆ ಬರೋದು. ಗಂಡ ಉಂಡಾತ ಇಲ್ಲ, ಸಿದ್ಧತೆ ಇಲ್ಲ, ನಮಗೆ ಒಂದು ಜಳಕ್ಕೆ ನೀರಿಲ್ಲ, ಏನಿಲ್ಲ ಅಣ್ಣ. ಬರೀ ಇದು ಶೋಕೆ ಆಗ್ಬಿಟ್ಟೈತೆ ಅಣ್ಣ, ಶೋಕೆ ಆಗ್ಬಿಟ್ಟೈತೆ. ಇವತ್ತು ಮುಂಜಾಲಿಂದ ಈ ಬಿಡಾಡಿನ ಎಲ್ಲಿ ಹೋಗಿಲ್ಲ ನನಗೆ ಗೊತ್ತಾಗ್ಬೇಕಣ್ಣ. ಇವತ್ತು ಗೊತ್ತಾಗ್ಬೇಕು. ಅಯ್ಯಣ್ಣ ಇವತ್ತಕ್ಕೆ ನಮ್ಮ ಕುಟಾಗ ಹೊಲಕ್ಕೆ ಬಂದಿದ್ಲು. ಓ ನೀವು ಗೊತ್ತಾಗ ಹೊಲಕ್ಕೆ ಬಂದಿಲ್ಲ ಅಂದ ಮೇಲೆ ಗಂಡ ಹೇಳಿ ಹೋಗ್ಬೇಕೋ ಇಲ್ವೋ? ನಾನು ಗಂಡ ಹೇಳಿ ಹೋಗ್ಬೇಕಲ್ಲ ಹೊಲಕ್ಕೆ ಹೋಗಾರೆ ಅಂತೇಳಿ ನಾನು ನಾಷ್ಟ ತಿರಕದೀನಿ. ಪಡಾಡಿ ಪರ್ರಾಗ್ಬಿಟ್ಟ. ಯಾರು ಹೊಲಕ್ಕೆ ಹೋಗಿದ್ರವ, ಎಲ್ಲಿಗೆ ಹೋಗಿದ್ರವ, ಎಷ್ಟು ದುಡಿದ್ರವ ಇವತ್ತು ನೀವು ಎಲ್ಲ? ಲೇ ಚಂದ್ರ, ಇವತ್ತು ನಮ್ಮ ಹೊಲಕ್ಕ ಬಂದಿದ್ರ ಅವ್ರ, ನಾನೇ ಹೇಳ್ಸಿದ್ದೆ ಆಳ್ನ. ಓ ನಿಮ್ಮ ಹೊಲಕ್ಕೆ ಬಂದಿದ್ದು ಸರಿ. ಹೀಗೆ ಹೊಲಕ್ಕೆ ಹೋಗಲಿ ಅಂತೇಳಿ ಗಂಡಗ ಹೇಳಿ ಹೋಗ್ಬೇಕು ಇಲ್ವೋ? ಸಗರಪಣ, ಮಲ್ಲಪಣ, ಗೌಡ್ರು, ನೀವು ಊರಾಗ ಹಿರ್ರ ಮನುಷ್ಯರದವ್ರಿ, ಹೇಳ್ರಪ್ಪ. ರವಿ ನೀನು ಹೇಳಪ್ಪ. ನೀನು ಹೇಳ್ತೀನಾರ ಬೇರೆದವ್ರ ಕಡೆ ಎಲ್ಲಾರು ಹೋಗ್ಬೇಕಾದ್ರಿ ಸರಿ, ಹೊಲಕ್ಕೆ ಹೋಗ್ಬೇಕಾದ್ರಿ ನಿಮ್ಮ ಹತ್ರ ನಿಮ್ಮ ಹೆಂಡ್ರು ಹೇಳ್ದನ ಹಂಗೆ ಹೋಗಾರನಪ್ಪ. ನನಗದು ಬೇಕು. ನಿನ್ನ ಬಿಕ್ಕಿ ಬಾಯಿಗೆ ನೀನು ಬರ್ತಾವ ನನಗೆ ಬಾಯಿಗಿನ ಚಲೋ ಚಲೋವು. ಏನ್ ನಿನಗೆ ಹೇಳಿ ಹೋದ್ರೆ ಏನ್ ನಿನಗೆ ಏನ್ ಮಾಡಿ ಬಕ್ಕ ಬರ್ಲಿ ಬಿಡವನು? ಏನಕ್ಕೆ ನಿನಗೆ ಹೇಳಿ ಹಿಂಗೆ ಕೂಲಿ ಕೊಟ್ಟನೆ ಅಂದ್ರೆ ಏನು ಬಿಡಿಸಿ ಮನ್ಯಾಗಿರೋನು? ಏನ್ ನೀ ದುಡ್ದು ಹಾಕಿ ಯಾಕೆ ನೋಡ್ಕೊಳ್ಳೋನ? ನೋಡಪ್ಪ ಮಲ್ಲಪ್ಪ, ಶಂಕರಪ್ಪ, ಗೌಡ್ರ ಹೇಳಾಕತ್ತೀನಿ, ಇವನ ಆ ಕಣೆ ದುಡಿಯಂಗಿಲ್ಲ. ಆ ಹುಡುಗಿ ದುಡ್ದಿದ್ದೂ ಬಿಡೋದಿಲ್ಲ. ಅದ್ರ ಉಚ್ಚಿ ಹಿಗ್ಗಿ ಬಂದು ಸುಖ ಸುಮುಖ ಕಾರಣ ಇಲ್ದಂಗೆ ಹೊಡಿತಾನ. ಇನ್ನೊಂದು ಪೈಕಿ ಹೊಡ್ಯಾಕ ಕಾರಣನ ಬೇಕಾಗಿಲ್ಲ. ಏನಾರು ಒಂದು ತಕ್ಕೊಂಡು ಹಾಕಿನ ಹೊಡಿತಾನೆ ಇವ. ಇದ್ರ ಕೈ ಸೇಲ್, ಇದ್ರ ಕೈ ಗಂಟೆ ಹೇಳಿ, ಇದ್ರಕ್ಕೆ ಬರಾದ ಬಂದು ಚಾಪಿ ಸುತ್ಕೊಂಡು ಹೋಗ್ಲಿ, ತಾಯಾಗಿ ಹಡದ ಮಗಗ ಶಾಪ ಹಾಕಂಗ್ ತಂದಿಟ್ಟಾನಿ. ನನ್ನ ಬಾಯಿಗಿನ ಬರ್ತಾವಿನ್ನ. ಹೋಲ್ ಬಿಡುವ ಪುಟ್ಟವಕ್ಕ, ಹಂಗೆಲ್ಲ ಮಾತಾಡ್ಬೇಡ. ಹಡದ ಮಗಗೆ ಶಾಪ ಹಾಕ್ಬಾರ್ದವಾ. ಹೋಲ್ ಬಿಡು. ಯಾಕ್ಲೆ ಅಟ್ಟಕ್ಕೆ ಏನೇನು ಮತ್ತೆ ನೀ ಕುಡ್ದಾಗ ಇರ್ತಿದಿ ಅವ ನೋಡು ಹೇಳ್ದಂಗೆ ಹೋಗಿದ್ದಾಳ ಬಿಡು, ಏನು ತಪ್ಪಾಯ್ತು? ಮತ್ತು ಇದ ಓಣ್ಯಾನ ಹೆಂಗಸು ಕುಟ್ಟಾಗ ಹೋಗ್ಯಾಳ ಇಲ್ಲ ಕೂಲಿಗೆ. ಮತ್ತು ನೀನು ದುಡ್ದಿದ್ರೆ ಆಕೆ ಹೊರಗೆ ಹೋಗಿದ್ಲು, ಮತ್ತು ಈಗ ಯಾಕೆ ಅನ್ನೋ ಮಾತ್ಲಿ ಅದನ್ನ? ಇಲ್ಲಾಂದ್ರೆ ನೀ ದುಡ್ದು ಹಾಕಿ ಮನ್ಯಾಗ ಇಡ ಹೆಣ್ಮಗಳನ್ನ. ಅಣ್ಣ ನಾ ಸುಳ್ಳು ಹೇಳಲ್ಲ. ನಾನು ದುಡ್ಕೊಂಡು ಬಂದ ಹೇಗೆ ದಿನಕ್ಕೆ 100 ರೂಪಾಯಿ ಕೊಡೋದಲ್ಲ ಅಣ್ಣ ನನಗೆ. ನಾನು ಈ ಜಿಂಗರ ಬಿಲ್ಲಿ ಕೈಯಾಗ ದಿನ 100 ರೂಪಾಯಿ ಕೊಡ್ತೀನಿ ಅಣ್ಣ. ಬೇಕಿದ್ದು ನಾನು ದುಡ್ದಿದ್ದೆಲ್ಲ ಕುಡಿತೀನಿ. ನಾ ಕುಡಿತೀನಿ, ನಾನು ಒಪ್ಕೋತೀನಿ ಅಣ್ಣ. ಆದ್ರೆ ಈಗ ದಿನ ನಾನು 100 ರೂಪಾಯಿ ಮನೆಗೆ ಕೊಡ್ತೇನೆ ಅಣ್ಣ. ದಿನ 100 ರೂಪಾಯಿ ಮನೆಗೆ ಕೊಟ್ಟಿದ್ದೆಲ್ಲ ಏನು ಬರ್ತಾರೆ ಅದ್ರ ಬದಲ ಮನ್ಯಾಗ ಹುಡುಗರು ಎಲ್ಲರೂ ಸವನಾಗಿ ತಿನ್ನೋರದ 100 ರೂಪಾಯಿ ಏನು ಸಾಲ್ತೈತಿ ನೀ ಕೊಡೋದು? ಎದಕ್ಕೆ ಸಾಲ್ತೈತ 100 ರೂಪಾಯಿ? 1 ಕಿಲೋ ಎಣ್ಣೆ 150 ರೂಪಾಯಿ ಐತಿ. ನೀ 100 ರೂಪಾಯಿ ಕೊಟ್ರೆ ಏನು ಮಂದಿ ಉಣ್ಣಕ್ಕಾಕತ್ತೇನು? ಹುಡುಗರು ಬೇಕಾಗಿದ್ದು ಕೊಡ್ಸಕ್ಕಾಕತ್ತೇನು? ಯಾವಾಗ ತಂದು ಕೊಟ್ಟಿ? ಆ ಕೊಟ್ಟಿದ್ದು 100 ರೂಪಾಯಿನ ಮತ್ತೆ ಮುಂಜಾನೆ ಹೀಗಾಗಿ ತಗೊಂಡು ಹೋಗ್ತೇವೆ. ಈಗ ದಾರಿ ಬಂದು ನೋಡಪ್ಪ, ನಾನು ಹೇಳ್ತೀನಿ ಈಗ ದಾರಿ ಬಂದು. ಹಾಗಾದ್ರೆ ನಾ ಕೊಡೋ ದುಡ್ಡು ನಿನಗೆ ಮನೆ ಸಾಲ್ವಲ್ದು ಸರಿ, ನಾ ಕೊಡ್ತಿಲ್ಲಪ್ಪ, ನಾ ಕೊಡ್ತಿಲ್ಲ ಅಂತಾನೆ ಅನ್ಕೊರಿ. ನೀನು ಕೂಲಿಗೆ ಹೋಗಿದ್ದು ಮನೆಗೆ ಸಾಲೋದಿಲ್ಲ, ಅದು ಒಪ್ಕೋತೀನಿ. ರೊಕ್ಕ ಶಾಲ್ತಿಲ್ಲ ಸರಿ. ಹಾಗಾದ್ರೆ ದೇವ್ರ ಮನೆ ಡಬ್ಬ್ಯಾಗ ಕೊಂಡ್ರ ರೊಕ್ಕ ನಿನಗೆ ಅಲ್ಲಿದ ಬಂದವ? ಯಾರು ಕೊಟ್ರು? ಯಾವನ ಹತ್ರ ಹೋಗಿದ್ದೆ, ಯಾರು ಶಪಥ ಬೆಳೆದಿ ನನಗೆ ಬೇಕು. ಸಗರಪ್ಪಣ್ಣ, ಗೌಡ್ರ ನಾ ಹೇಳ್ತೀನಿ, ನಾನು ದುಡಿದು ಮನೆಗೆ ಕೊಡ್ದಲ್ಲ. ಈಗ ದುಡಿದು ಮನೆ ಶಾಲ್ತಿಲ್ಲ ಅಂದರೆ ಈಗ ದೇವ್ರ ಮನೆಯಾಗ ಇಟ್ಟಿದ್ರು ರೊಕ್ಕ ಎಲ್ಲಿದ ಬಾದು? ನನಗೆ ಅದನ್ನು ಈಗ ಹೇಳಬೇಕು ಅಷ್ಟೆ. ಈಗ ಏನೋ ಬೇರೆನ ನಶಾಳಣ್ಣ, ಏನು ಈಗ ತುಳಿದು ಬಿಡ್ತೀನಿ. ನಾ ಕುಡಿತೀನಿ ಅಂತ ಹೇಳಿ ನನ್ನ ಕಡೆಗೆ ಮಣ್ಣು ಎರ್ಸಕತ್ತೇನೆ. ಹೇಳಲ್ಲ ನೀನು ರಾಕ ಹೆಂಗೆ ಮತ್ತೆ ನನ್ನ ಹತ್ರ ತಗೊಂಡ ನನಗೆ ಬೇಕು ಇವತ್ತು ನೀ ಹೇಳಬೇಕು. ಹೇಳಿಲ್ಲ ಅಂದ್ರೆ ಇವತ್ತು ನೀನು ಕಲಶ ಮಾಡ್ತೀನಿ. ಅಯ್ಯ ನಿನ್ನ ಬಾಯಿಗೆ ಹುಳ ಬೀಳಲಿ ಅಲ್ಲ, ನನ್ನ ಹಾಟ್ ಹತ್ತಕ್ಲಿ, ನಿನ್ನ ಬಾಯಿಗೆ ಗಂಟೆ ಹೇಳಿ ನನ್ನ ಬಾಯಿಗೆ ಹುಳ ಬೀಳಲಿ. ಬಂಗಾರದಂತ ಹುಡುಗಿಗೆ ಮಾತಾಡ್ತೀಯನ? ಏನೇನು ನನಗೆ ಯಾಕೆ ಹೊಡೆಯಾಕತ್ತೆ ಅದೇ? ಏ ಬಿಕ್ಕಿ ಭಾಡೆ, ಯಾಕೆ ಹೊಡ್ಯಾಕತ್ತೇನೆ ಅಂದ್ರೆ ನನ್ನ ಬಂಗಾರದಂತ ಸೊಸಿಗೆ ಇಲ್ಲ ಸಲದ್ ಮಾತಾಡ್ತೀಯಲ್ಲ, ಹುಳ ಬಿದ್ದ ಹೊಕ್ಕಿ ಬಾಯಾಗ ನೀನು. ಆ ರೊಕ್ಕ ಎಲ್ಲಿಂದ ಬಂದು ಅಂತ ನಾನು ಕೇಳೋದು ಹೇಳ್ತಿದ್ನಲ್ಲ ನಿನ್ನ ದೇಶದ ಭಾಡ್ಯ. ಆ ಹುಡುಗಿ ಮ್ಯಾಗ ಏರ್ಕೊಂಡು ಹೊಡ್ಯಾಕ ಹೊಕ್ಕಿನ. ಅದು ಒಂದು ಮುಂಜಾನೆ ಹೋಗಿದ್ದ ಕೆಲಸಕ್ಕೆ ಬಂದು ಒಂದೀಟ ತಳ ಹಾಕಿಲ್ಲ, ಆಗಲೇ ಆ ಹುಡುಗಿಗೆ ಏರ್ಕೊಂಡು ಹೊಡ್ಯಾಕ ಹೊಕ್ಕಿಲ್ಲ. 3 ಹೊತ್ತು ಬೇಸ್ ಹಾಕಿದ ಕೂಳು ತಿಂದು ಕುಡ್ದು ಮನ್ಯಾಗ ಬೀಳ್ತಿಯಲ್ಲ, ಆರಾಕೊಂಡು ಚಂದ ದುಡಿದು ಹಾಕಬೇಕು. ಆಕೆ ಹೆಂಗಾರ ಬಾಳೆ ಮಾಡಿರ್ತಾಳಲ್ಲ, ಅದನ್ನ ಲೆಕ್ಕ ಕೇಳೋ ಅಧಿಕಾರ ನಿನಗೇನೈತಿ? ಏನ್ ನೀ ದುಡ್ಡು ತಂದು ಕೊಟ್ಟಿದ್ದೇನೆ ಆಕೆಗೆ? ನೋಡ್ರಿಪ್ಪ ಮಲ್ಲಪ್ಪ, ಶಂಕರಪ್ಪ, ಗೌಡ್ರ,
ನನ್ನ ಸೊಸಿ ಅಂತಿಂತ ಕೆಲಸ ಎಂದೂ ಮಾಡಿಲ್ಲ. ನಾ ಅತ್ಯಾಗಿ ಹೇಳಾಕತ್ತೀನಿ, ಬಂಗಾರದಂತ ಸೊಸಿ ಅದಾಳ ನನ್ನ. ಈ ದರಿದ್ರ ನನ್ನ ಹೊಟ್ಟೆ ಹುಟ್ಟುಬಿಟ್ಟೈತಿ ತಮ್ಮ. ಈ ದರಿದ್ರ ನನ್ನ ಹೊಟ್ಟೆ ಹುಟ್ಟೋದ್ರ ಬದಲು ಇಂಥದೊಂದು ಮಗಳು ಹುಟ್ಟಿದ್ರೆ ನನ್ನ ನಸೀಬ್ ಎಷ್ಟ ಚಲೋ ಇರ್ತಿತ್ತು. ಇದನ್ನ ಇಂಥದಕ್ಕೆ ಯಾಕಾರ ಜನ್ಮ ಕೊಟ್ಟೇನಿ ಅಂತಂದು ಇದು ಮಾಡೋ ಆಟ ದಿನ ನೋಡಿ ಕೊರಗಿ ಸಾಯೋದಕ್ಕಿನ್ನ ಇದು ಇಂಥದ್ದು ಹುಟ್ಟತೈತೆ ಅಂತ ಮೊದ್ಲ ಗೊತ್ತಾಗಿದ್ರೆ ಇದನ್ನ ಹುಟ್ಟನ ಕುತ್ತಿಗೆ ಹಿಚ್ಚಿಗೆ ಸಾಯಿಸ್ಬಿಡ್ತಿದ್ದೆ. ಇದನ್ನ ಬಿಕ್ಕಿ ಬಾಯಾಗ ನಾ ಇವನಿಗೆ ಊರ್ ದೇಶದ ಭಾಡೆ ಅಂತಂದು ಹೆಣ್ಮಕ್ಳ ಮೇಲೆ ಸಿಕ್ಕಂಗ ಹಾರಾಡ್ತಾನ. ನಾ ಕಡೆ ದುಡಿಯೋ ಯೋಗ್ಯತೆ ಇಲ್ಲ ಇವನಿಗೆ. ಆ ರೊಕ್ಕ ಹೆಂಗೆ ಬರ್ತತೆ ನಾ ಹೇಳ್ತೇನೆ ಕೇಳ್ರಿ ತಮ್ಮ. ನನ್ನ ಸೊಸಿ ನಿಮ್ಗೆ ಗೊತ್ತಿರ ಶಂಕರಪ್ಪ ನಿಮ್ಮ ಹೊಲಕ್ಕೆ ಬರ್ತಾಳೆ, ಮಲ್ಲಪ್ಪ ನಿಮ್ಮ ಹೊಲಕ್ಕೂ ಬರ್ತಾಳೆ, ಈ ಗೌಡ್ರ ಹೊಲಕ್ಕೂ ಹೊಕ್ಕಾಳ. ಬೇಕಾರಾಕಿನ ಕರ್ಕೊಂಡು ಹೋಗೋರು ಈರವ್ವ ಬಸವ್ವ ಇಲ್ಲೇ ಅದ, ರತ್ನವನು ಹೋಗಿತ್ತಂತ ಇವತ್ತು ಕೇಳ್ರಿ ಬೇಕಾರೆ. ಅಂತಾದ್ರಾಗ ಹಾಕಿ ದುಡ್ಕೊಂಡ್ ಬಂದಿದ್ರಾಗ ಒಂದು 100 ರೂಪಾಯಿ ತಿನ್ನಾಕ ಮನೆಗೆ ಹಾಕಿ ಇನ್ನೊಂದು 100 ರೂಪಾಯಿ ಎತ್ತಿ ಉಗುಳು ಹಾಕಿ ಗಂಟಿಟ್ಟು ಅದು ದೇವ್ರ ಮುಂದೆ ಇಟ್ಟೈತೆ. ಆದ ಡಬ್ಬಿ ದೇವ್ರ ಮುಂದಿಂದ ಆದ್ರೆ ತಗೊಳ್ಳೋದಿಲ್ಲ ಅಂತಂದು ಹೇಳಿ ಇವ ಅದಾನಲ್ಲಿ ಇವನ ಹಲ್ಲ ನನ್ನ ಹಾಟ್ ಹತ್ತತ್ಲಿ ಈ ದೇಶದ ಬಾಡೆ ಅದು ರೊಕ್ಕ ತಗೊಂಡು ಹೋಗಿ ಇವತ್ತು ಉಚ್ಚಿ ಕುಡಿದು ಬಂದಾನ. ಈಗ ಕೇತ ಕಟ್ಟಕಂಡ ರೊಕ್ಕ ಎಲ್ಲಿ ಬತ್ತು ಅಂತ ನಿಂತಾನ. ಈಕಿಗೆ ಇವಂಗ ಕೇಳ್ದ ಕುಡಿಯಾಕ ರೊಕ್ಕ ಕೊಡ್ಬೇಕು. ಇವ ದುಡ್ದಿದ್ 10 ರೂಪಾಯಿ ಮನಿ ಕೊಡೋದಿಲ್ಲ ತಮ್ಮ. ಅದು ಮಂದಿ ಮನ್ಯಾಗ ಕೂಲಿ ಮಾಡಿ ಅದ್ರಾಗ ಓಟು ಉಳಿಸಿ ಅದೇನ ಈಗಿನ ಹುಡುಗ್ಯಾರೆಲ್ಲ ಇಟ್ಟಿಟ್ ಅಂತ ತಾಳಿ ಹಾಕೋತಾರಂತ. ಅತ್ತಿಯಾರ ಮತ್ತು ನಾನು ಅಂತದ್ ಒಂದು ತಾಳಿ ತೋತೇನ್ರಿ ಅಂತೇಳಿ ಇಟ್ಟಿಟ್ 50, 20, 30 ರೂಪಾಯಿ ಹಿಂಗೆ ಬಾಳೆ ಮಾಡಿ ಇಡಾಕತ್ತಿತ್ತು. ಇಕ್ಕಟ್ಟು ಏನೋ ಒಟ್ಟು ಸಂಘದ ಸಾಲ ತೆಗೆದ್ರಿ 2 ಸೇರಿಸಿ ಒಂದಿಟ್ಟು ಮಾಡಿಸಿ ಹಾಕೋತೇನಿ ಅಂತ ನನ್ನ ಮುಂದೆ. ನಾನು ಆಗೋಲ್ದ ಕೇಳುವ ಮತ್ತು ಹಾಕೋ ಎಲ್ಲರಿಗೂ ಆಸೆ ಇರ್ತೈತಿ ಹೆಣ್ಮಕ್ಳಿಗೆ ಅಂತಂದು ಹೇಳಿ ಆ ಹುಡುಗಿ ಉಗುಳು ಹಾಕಿ ಗಂಟು ಇಟ್ಟಿದ್ದನ್ನ ಈ ಬಿಕ್ಕಿ ಬಾಡೆ ಉಚ್ಚಿ ಕುಡಿದು ಬಂದು ಈಗ ಅಕ್ಕಿ ಮೇಲೆ ಎಗರಾಡ್ತಾನಲ್ಲ. ಇವ್ನಿಗೆ ಏನು ತಗೊಂಡು ಹೊಡಿಬೇಕು ನೀವ ಹೇಳ್ರಿಪ್ಪ. ಬರೀ 20 ರೂಪಾಯಿ 30 ರೂಪಾಯಿ ಕೊಡಿಸಿದ್ರೆ ಹೆಂಗೆ 10,000 ಆಗಿಬಿಡ್ತೈತಪ್ಪ. ಅದು ಹೆಂಗೆ 10,000 ಆಗಿಬಿಡ್ತೈತಿ ಹೇಳ ನನಗೆ ನೀ. ಏಯ್ ನೋಡ್ಲಾ ಚಂದ್ರ ಹೇಳತ್ತೀನಿ, ಸುಮ್ಮನೆ ನನಗೀಗ ಒಂದು ಕಪಾಳ ಕಟ್ಟ ಹೊಡೆದೀನಿ. ನಾನು ಇನ್ನೇನು ಒಂದಿನ ನಿನ್ನ ಸಾಯನ ಹೊಡಿತೀನಿ. ನಾನು ನಿನ್ನ ಸುಮ್ಮನೆ ನನಗೆ ತಾಪ್ ಹತ್ತಿಸ್ಬೇಡ. ಆ ಹುಡುಗಿ 1 ದಿನದಿಂದ 2 ದಿನದಿಂದ ಬಾಳೆ ಮಾಡಿದ್ ರೊಕ್ಕ ಅಲ್ಲದು. ನೀ 1 ದಿನದಾಗ ಹಿಗ್ಗಿ ಬಂದಿ ಅದನ್ನ 1.5 ವರ್ಷ ಆತದು ಬಾಳೆ ಮಾಡಾಕತ್ತ ಅದನ್ನ ರೊಕ್ಕನ. ಏನೇನೋ ಈಗಾಗಲೇ ನಿನಗೆ ರಗಡ್ ಕೆಟ್ಟ ಮಾತು ಬೈದೇನೆ ನಾನು. ನೋಡು ನಾ ಹೇಳಾಕತ್ತೀನಿ, ಇನ್ನು ನಮ್ಮ ಮನೆಗೆ ಬರಬೇಡ. ನಡ್ದ ಬಿಡನಿ. ನೀನು ನನಗೆ ಮಗನೂ ಅಲ್ಲ, ನಾನು ನಿನಗೆ ಅವ್ವನೂ ಅಲ್ಲ. ಆಕಿನ ನನ್ನ ಮಗಳತ್ತೆ ಅಂತ ಹೇಳಿ ಜೀವನ ಮಾಡ್ತೀನಿ. ನೀ ನನ್ನ ಪಾಲಿಗೆ ಇವತ್ತು ಸತ್ತಿ. ನೀನು ನಡ್ದ ಬಿಡು. ನೀ ಏನಾರ ಮನೆ ಒಳಗೆ ಕಾಲು ಇಡ್ಬೇಕು, ನಿನ್ನ ಚಪ್ಪಲ್ ಪೋಣಿಸಿ ಕಟ್ಟಿ ನಿನ್ನ ಚಪ್ಪಲ್ನ ಹೊಡಿತೀನಿ. ನೀನು ಬಾ ಒಳಗೆ ಬಾ. ನೀ ಹೆಂಗೆ ಬರ್ತಿ ಬಾ. ನೀ ಒಳಗೆ ಯಾವ ಬರ್ತಾದ್ರೆ ನಮ್ಮ ಅಪ್ಪನ ಮನೆ ಇರ್ತದ. ನಾ ಬರೋನ ನಾನು ಇರೋನ. ನಿಮ್ಮ ಅಪ್ಪನ ಮನೆ ಐತಿ. ನಿಮ್ಮ ಅಪ್ಪ ಅದ್ರ ಮ್ಯಾಗ ಇಟ್ಟಕಂಡ ಸಾಲ ಇಟ್ಟಿದ್ದ. ನಾ ದುಡ್ದು ಮುಟ್ಟಿಸಿ ಮನೆ ಬಿಡಿಸ್ಕೊಂಡೇನಿ. ಹೋಗು, ನಿಮ್ಮ ಅಪ್ಪನ ಮನೆ ಎಲ್ಲೈತಿ, ನೀನು ಅಲ್ಲೇ ಹೋಗು. ಬಂದ್ಗಿಂದಿ ನೀನ ಏನಾರ ಮನೆ ಒಳಗೆ ಕಾಲಿಟ್ಟಿ ಮತ್ ನೋಡಿ ನಿನಗ ಆಮೇಲೆ ನನಗೂ ನಿನಗೂ ಐತಿ ಹೇಳ್ತೀನಿ ನಾ. ಈ ಪುಟ್ಟವಕ್ಕ ಹೋಲಿ ಬಿಡು. ಮನಿ ಅಂದ್ಮೇಲೆ 4 ಮಾತು ಬರ್ತಿರ್ತಾವು, 4 ಮಾತು ಹೋಗಿರ್ತಾವು. ಯಾಕೆ ತಿಳಿ ಕೆಡಿಸ್ಕೋತಿ? ಹೋಲಿ ಬಿಡು. ಕುಡ ದಿವಸದಾಗ ಏನಾರ ಮಾತಾಡ್ತಾನೆ. ನಡ್ರಿ ನಡಿಯೋ ಚಂದ್ರ, ನಡಿ ಮನೆ ಒಳಗೆ ನಡಿ. ನೋಡ್ರೆ ನೀವು ಸುಮ್ಮನಿರ್ರಿ. ಅವ ಇವತ್ತು ಇಲ್ಲಿ ಬೀದಾಗ ಬೀಳ ಒಳಗೆ ಬಂದ್ಗಿಂದಿ ನೀನು ನೋಡ್ತಿರು. ಚಂದ್ರವ, ರೇಖಾ, ಅಭಿ ನಡಿ ಒಳಗೆ ಹೋಗ. ನಡ್ರಿ ನಾವು ಬಾರ್ಲಿ ಚಂದ್ರಿ. ಏನ ಚಂದ್ರಪ್ಪ ಬುದ್ಧಿ ಐತಿ ಇಲ್ಲಿ ನಿನಗೆ? ಯಾವ ನೋಡಿ ನೀನು ಹೆಂಡತಿ ಮ್ಯಾಗ ಸಂಶಯ ಮಾಡ್ತಿರ್ತೀಯಲ್ಲ. ಚಂದೆ ದುಡಿದು ಹೆಂಡತಿ ಮಕ್ಕಳು ಸಾಕೋದು ಕಲಿ. 4 ಮಂದಿ ಒಣ್ಯಾನವರು ನಿನ್ನ ನೋಡಿ ಕಲ್ತಾರ ರೀ. ಬರ್ರಿ, ಇದಕ್ಕೇನು ಬುದ್ಧಿ ಹೇಳಿದ್ರೆ ಕಲ್ಕೊಳ್ಳೋದಿಲ್ಲ. ಬರ್ರಿ, ಒಂದಿನ ಅವ್ರವ್ ಹೇಳ್ದಂಗ ಇಲ್ಲಿ ಅಂಗಳದ ಬೀಳಿ ಬುದ್ಧಿ ಬರ್ತೈತೆ ಅವಂಗ. ಬರ್ರಿ, ಅವ್ನಿಗೆ ಯಾರು ಏನು ಹೇಳಕ್ ಹೋಗ್ಬೇಡ್ರಿ. ಅಲ್ಲಲ್ಲಿ ಚಂದ್ರೆ, ನಿನಗೆ ಎಷ್ಟು ಸಲ ನಾನು ಬೈದು ಬುದ್ಧಿ ಹೇಳೇನಿ. ಈ ಜಲಮದಾಗ ಬುದ್ಧಿ ಬರೋದಿಲ್ಲ ನಿನಗೆ. ಕುಡಿಯಾಕಂದ್ರೆ ಎಲ್ಲರೂ ರೊಕ್ಕ ಹೊಂಡಿಸಿ ಕುಡ್ದ ಬರ್ತಿ. ಇವತ್ತು ಆ ಹುಡುಗಿ ಏನೋ ಹೆಣ್ಮಕ್ಳು ಇಟ್ಟಿಟ್ ಬಾಳೆ ಮಾಡಿ ಇಟ್ಕೊಂಡಿದ್ದು ಆ ರೊಕ್ಕನ ಹೋಗಿ ಕುಡಿದು ಬಂದಿಯಲ್ಲಿ. ಆ ರೊಕ್ಕ ಎಲ್ಲಿಂದ ಬಂದು ಅಂತೇಳಿ ಕುಡಿದು ಹೆಂಡತಿ ಮ್ಯಾಗ ಗಂಡಸ್ತನ ತೋರ್ಸಾಕತ್ತಿ. ಗಂಡಸಾಗಿ ಹೆಂಗಸರು ದುಡ್ದು ತಿನ್ನಬಾರ್ದು, ನಾನು ದುಡ್ದು ಹೆಂಡತಿ ಮಕ್ಕಳು ಸಾಕಬೇಕು ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ. ಬಿಡ್ರಿ ಗೌಡ್ರೆ, ಇದಕ್ಕೆ ಎಷ್ಟು ಹೇಳಿದ್ರು ನಾಟ ಈ ಜಲಮ್ದ ಬದಲಾಗೋದಿಲ್ಲ. ನಡೀರಿ ಗೌಡ್ರೆ, ಇವನ್ ಕುಟ ಮಾತಾಡಿದ್ರೆ ನಮ್ದಕ್ಕಿ ಮತ್ ಕಮ್ಮು. ಬರ್ರಿ ನಡಿಲೆ ಬಸ್ಸಿ ಯಾವ ನಡಿ. ಲೇ ಚಂದ್ರ್ಯ, ಇನ್ನಾರ ಬುದ್ಧಿ ಕಲ್ಕೋ. ಹೆಂಡ್ತಿನ ಹೊಡೆದ್ರೆ ಗಂಡಸ್ತನ ತೋರಿಸ್ದಂಗಲ್ಲ. ಹೆಂಡತಿ ಮಕ್ಕಳು ಚಂದೆ ದುಡಿದು ಸಾಕಿ ಗಂಡಸ್ತಾರ ಮನಿ ನಡೆಸ್ತಾನಲ್ಲ ಅವನಿಗೆ ಗಂಡಸ ಹತ್ತಾರ. ನೀ ಬರೀ ಮಕ್ಕಳು ಮಾಡಕಟ್ಟ ಗಂಡಸದಿ ಅನಿಸ್ತೈತಿ. ಹೆಂಡತಿ ಮಕ್ಕಳಿಗೆ ಈ ನಮನಿ ಅಂಗಳದಾಗ ಹೊಡಿತೀಯಲ್ಲ, ಕಿಮ್ಮತ್ ಅನ್ನೋದಾರ ಐತಿ ಇಲ್ಲ ಅಲ್ಲ. ಆ ಸಮಾಧಾನವಾಗಿ ಅದು ಎಲ್ಲಿಂದ ಬಂತು, ಹ್ಯಾಂಗೆ ಬಂತು, ರೊಕ್ಕ ಇಲ್ಲ ಅಂತಿದ್ರಿ ಅದನ್ನ ಕೇಳೋಂಥ ತಾಳ್ಮೆನೇ ಇಲ್ಲೇನೋ ನಿನಗೆ? ಅದು ಹಿಗ್ಗತಿಯಲ್ಲ ಹುಚ್ಚಿನ, ಅದರಿಂದ ತಾಳ್ಮೆ ಕಳ್ಕೊಳಕತ್ತಿ. ಅದು ವಿಚಾರ ಮಾಡೋ ಶಕ್ತಿನ ಕಡಿಮೆ ಮಾಡ್ತೈತೆ ಅಂತ. ಅದಕ್ಕೆ ಕುಡಿದು ವಿಚಾರ ಮಾಡೋ ಶಕ್ತಿನ ಕಳ್ಕೊಂಡಿ ನೀನು. ಹೋಗ, ನಿನ್ನ ಹತ್ತರ ಕುಟ ಮಾತಾಡಿದ್ರೆ ನಮ್ದಕ್ಕಿ ಮತ್ ಕಮ್ಮಿ. ಥೂ, ಇಡೀ ಊರ್ ಜನನ ಚೀ ಅಂದ್ ಚಿಪ್ ಕಟ್ಟಿದ್ರು ನಿನಗೆ ಅಸಹ್ಯ ಅನ್ನೋದೇ ಆಗೋದಿಲ್ಲಲ್ಲೋ. ನಮಸ್ಕಾರ
ನಮಸ್ಕಾರ ರೀ ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಇವತ್ತಿನ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮುಗಿಸೋ ಮುಂಚೆ ಒಂದೆರಡನ್ನ ಮಾತು ಹೇಳ್ಬಿಡ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲ ಕುಡಿಯೋ ಗಂಡಸರು ಇರ್ತಾರಲ್ಲ, ಅವ್ರ ಮನೇಲಿ ನಡೆಯುವಂಥದ್ದು ಕಾಮನ್. ಹೆಂಡ್ತಿದಿರು ಪಾಪ ದುಡಿದು ಬರೋದಲ್ಲದೆ ಅವ್ರ ಕಡೆಗಿಂದ ಹೊಡೆಸ್ಕೊಳ್ಬೇಕು, ಮನೇಲೂ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಮಾಡಬೇಕು, ಮತ್ತು ಅದು ಅಲ್ದಿರ ಗಂಡನಿಗೆ ಕುಡಿಯೋಕ್ಕೂ ದುಡ್ಡು ಕೊಡಬೇಕು. ಈ ಥರ ಸಾಕಷ್ಟು ಸಂಸಾರಗಳದಾವು. ಅದರ ಆಧಾರಿತವಾಗಿ ಈ ಎಪಿಸೋಡನ್ನು ನಾನು ಮಾಡಿದ್ದೀನಿ. ದಯವಿಟ್ಟು ಇವತ್ತಿನ ಎಪಿಸೋಡು ನಿಮಗೇನಾದರೂ ಇಷ್ಟ ಆದರೆ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಹೆಚ್ಚೆಚ್ಚು ಲೈಕ್ ಕೊಡ್ರಿ. ಹೆಚ್ಚೆಚ್ಚು ಲೈಕ್ ಶೇರ್ ಮಾಡಿದಷ್ಟೇ ಹೆಚ್ಚು ಮಂದಿ ನೋಡೋಕೆ ಅವಕಾಶ ಸಿಗ್ತೈತಿ ಅಂತ ಹೇಳ್ತಿರೋದು ಅಷ್ಟೇ. ಮತ್ತು ಇದೇ ಮೊದಲಿಗೆ ನಮ್ಮ ಚಾನಲನ್ನು ನೋಡುವಂಥರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಒತ್ತಿರಿ. ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. ಹಾಗಾಗಿ ಬೆಲ್ ಐಕಾನನ್ನು ಒತ್ತಿರಿ ಅಂತ ಹೇಳೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಗುತ್ತೀನಿ. ಹೋಗಿ ಬರ್ರಿ, ಎಲ್ಲರಿಗೂ ಟಾಟಾ, ಬೈ ಬಾಯ್.